ಒಂದು ಕಡೆ ಬಿಜೆಪಿಯಲ್ಲಿ ಆಂತರಿಕ ಒಳಜಗಳ, ಆ ಹೊತ್ತಲ್ಲೇ ಬಳ್ಳಾರಿ ಬೆಂಕಿ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಈಗ ಬಿರುಕು ಮೂಡಿದೆ. ಹಾಗಾದ್ರೆ ಇವರಿಬ್ಬರು ದೂರ ಆಗೋದಕ್ಕಿರುವಂತಹ ಕಾರಣ ಏನು? ಆ ಒಂದು ವಿಚಾರ ಅದಕ್ಕೆ ಕಾರಣವಂತೆ. ಹಾಗಾದ್ರೆ ಆ ವಿಚಾರ ಏನು? ದಶಕಗಳಿಂದ ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗಿದ್ದ ಎರಡು ರಾಜಕೀಯ ದೋಸ್ತಿಗಳು, ಅದು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು. ಆದರೆ ಅವರಿಬ್ಬರ ನಡುವೆ ಈಗ ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಇಬ್ಬರು ನಿಷ್ಠೂರರು, ಇಬ್ಬರು ಪರಸ್ಪರ ಮಾತನಾಡೋದಿಲ್ಲ. ರಾಮುಲು ಹೆಸರು ಕೇಳಿದ್ರೆ ರೆಡ್ಡಿ ಕಿವಿಗೆ ಕಾದ ಸೀಸಾ ಬಿದ್ದ ಹಾಗೆ ಆಡ್ತಾರೆ. ರೆಡ್ಡಿ ಹೆಸರು ಕೇಳಿದ್ರೆ ರಾಮುಲು ಕೂತು ಜಾಗದಿಂದ ಕುಣಿದಾಡ್ತಾರೆ. ಎಸ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನಾವು ರಿವೀಲ್ ಮಾಡ್ತೀವಿ ಜನಾರ್ದನ ರೆಡ್ಡಿ ಮತ್ತು ರಾಮುಲು ನಡುವೆ ಬಿರುಕು ಮೂಡೋದಕ್ಕಿರುವಂತಹ ಕಾರಣ ಏನು ಎನ್ನುವಂತಹದನ್ನ. ಜನಾರ್ದನ ರೆಡ್ಡಿ ಮತ್ತು ರಾಮುಲು ಇವರಿಬ್ಬರನ್ನ ಹಿಡ್ಕೊಂಡು ಕನ್ನಡ ಸಿನಿಮಾ ಏನಾದರೂ ಬಂದಿದ್ದಿದ್ರೆ ಅದು ಕ್ಲಿಕ್ ಆಗಿರೋದು. ಕಾರಣ ಅಷ್ಟರ ಮಟ್ಟಿಗೆ ದೋಸ್ತಿಗಳು ಇವರು, ಅಷ್ಟರ ಮಟ್ಟಿಗೆ ದೋಸ್ತಿಗಳು. ರಾಮುಲು ಎಡವಿದಾಗ ಕಿವಿ ಹಿಂಡೋದಕ್ಕಿದ್ದಂಥ ಒಬ್ಬ ಸಹೋದರ ಅಂದರೆ ಅದು ಗಾಲಿ ಜನಾರ್ದನ ರೆಡ್ಡಿ. ಗಾಲಿ ಜನಾರ್ದನ ರೆಡ್ಡಿ ಕೆಟ್ಟ ದಾರಿ ತುಳಿದಾಗ, ಅಣ್ಣ ನೀನು ತುಳಿಯಕ್ಕೆ ಹೋಗಬೇಡ, ಅದು ಕೆಟ್ಟ ದಾರಿ ಅಂತ ಹೇಳ್ಕೊಳಕ್ಕಿದ್ದಂಥ ದೋಸ್ತಿ ಅದು ರಾಮುಲು. ಆದರೆ ಇಬ್ಬರು ಈಗ ಶತ್ರುಗಳ ಥರ ಬೇರೆ ಬೇರೆಯಾಗಿದ್ದಾರೆ. ಅದಕ್ಕಿರುವಂತಹ ಕಾರಣ ಏನು ಗೊತ್ತಾ? ಅದು ರಾಜಕೀಯ ಕಾರಣನಾ, ವೈಯಕ್ತಿಕವಾದಂತಹ ಕಾರಣನಾ, ಇವರಿಬ್ಬರ ಕುಟುಂಬದ ನಡುವೆ ಏನಾದರೂ ವೈಮನಸ್ಸಿತ್ತ? ಅವರಿಬ್ಬರು ದೂರವಾಗೋದಕ್ಕೆ ರಾಜಕೀಯ ಕಾರಣ ಅಂತ ತಿಳಿದುಕೊಂಡಿದ್ದಾರೆ. ಆದರೆ ಅವರಿಬ್ಬರು ದೂರವಾಗಲು ಆ ವಿಚಾರ ಕಾರಣವಂತೆ. ಹಾಗಾದರೆ ಯಾವ ವಿಚಾರ? ಹಾಗಾದರೆ ರೆಡ್ಡಿ ಮತ್ತು ರಾಮುಲು ದೂರವಾಗೋದಕ್ಕೆ ನಿಜವಾದ ಕಾರಣ ಏನು? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನಾವು ರಿವೀಲ್ ಮಾಡ್ತೀವಿ. ರಾಜಕೀಯ ಕಾರಣ ಅಲ್ಲ. 3 ವರ್ಷಗಳಿಂದ ಅವರಿಬ್ಬರ ನಡುವೆ ಆ ವಿಚಾರಕ್ಕೆ ಕೋಲ್ಡ್ ವಾರ್ ನಡೀತಾ ಇತ್ತು, ಶೀತಲ ಸಮರ. ಸಂಡೂರು ಉಪಚುನಾವಣೆಯಲ್ಲಿ ಅವರಿಬ್ಬರ ಮುನಿಸು ಸ್ಫೋಟಗೊಂಡಿದೆ. ರಾಜಕೀಯಕ್ಕಿಂತಲೂ ರಾಜಕೀಯ ಬಿಟ್ಟು ಬೇರೆ ವಿಚಾರಗಳಿಗೂ ಕೂಡ ಮನಸ್ತಾಪ ಇತ್ತು. ಅವರಿಬ್ಬರಿಗಿದ್ದ ಮನಸ್ತಾಪವನ್ನ ನಿಮ್ಮ ಫ್ರೀಡಮ್ ಟಿವಿ ಹೇಳ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 90 ಎಕರೆ ಜಮೀನು ವಿಚಾರ. ಇದೇ ವಿಚಾರ ರೆಡ್ಡಿ ಮತ್ತು ರಾಮುಲು ದೂರವಾಗೋದಕ್ಕೆ ಕಾರಣ. 90 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದ್ದ ನೂತನ ಕಾಲೋನಿಯ ಪಾಲುದಾರಿಕೆ. ಆ ಪಾಲುದಾರಿಕೆ ವಿಚಾರದಲ್ಲಿ ರಾಮುಲು ರೆಡ್ಡಿ ನಡುವೆ ಮನಸ್ತಾಪ ಆಗಿತ್ತು. ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಟ್ಟಿದಾಗಲೂ ಅವರ ಹಿಂದೆ ರಾಮುಲು ಇದ್ರು. ಈ ಎಲ್ಲ ಕಾರಣಗಳಿಂದ ಅವರಿಬ್ಬರು ದೂರವಾಗಿದ್ದಾರೆ ಎನ್ನಲಾಗಿದೆ. ರೆಡ್ಡಿ ರಾಮುಲು ನಡುವೆ ಯಾವುದೋ ಒಂದು ರಾಜಕೀಯ ಕಾರಣ ಅಲ್ಲ ಅವರಿಬ್ಬರ ನಡುವೆ ಅಂತರ ಇರೋದಕ್ಕೆ. ಒಂದು 90 ಎಕರೆಯ ಜಮೀನಿನಲ್ಲಿ ಕಾಲೋನಿ ಕಟ್ಟಲಾಗಿದೆ. ಆ ವಿಚಾರದ ಪಾಲುದಾರಿಕೆಯ ವಿಚಾರದಲ್ಲಿ ರೆಡ್ಡಿ ಮತ್ತು ರಾಮುಲು ಮಾತನಾಡೋದಿಲ್ಲ. ಪರಸ್ಪರ ಮುನಿಸು, ಪರಸ್ಪರ ಕೋಪ. ಇನ್ನೇನು ಸಂಡೂರು ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತ್ರು ಅನ್ನೋ ಕಾರಣಕ್ಕೋಸ್ಕರ ಇವರಿಬ್ಬರು ಜಗಳ ಆಡ್ಕೊಂಡಿದ್ದಾರೆ ಅನ್ಕೊಂಡ್ರ? ಖಂಡಿತ ಅಲ್ಲ. ವೈಯಕ್ತಿಕ ಕಾರಣವೂ ಇಲ್ಲ, ರಾಜಕೀಯ ಕಾರಣವೂ ಅಲ್ಲ. ನೋಡಿ, ಈ ದುಡ್ಡು ಎನ್ನುವಂತಹದ್ದು ಎಂತಹ ಸಂಬಂಧವನ್ನೂ ಕೂಡ ಕೆಟ್ಟು ಸರ್ವನಾಶ ಮಾಡುತ್ತೆ. ಈ ದುಡ್ಡು ಅನ್ನುವಂತಹದ್ದು, ಹಣ ಎನ್ನುವಂತಹದ್ರ ಮೇಲಿನ ಮೋಹ, ವ್ಯಾಮೋಹ, ಅತಿರೇಕವಾದಂತಹ ಆಸೆ, ಇವೆಲ್ಲವೂ ಇದೆಯಲ್ಲ, ಮನುಷ್ಯನನ್ನ ಸಂಬಂಧದಿಂದ ದೂರ ತಳ್ಳುತ್ತೆ. ಜನಾರ್ದನ ರೆಡ್ಡಿ ಜೈಲಿಗೆ ಹೋದಾಗ ರಾಮುಲು 8 ದಿನ ಊಟ ಮಾಡಿರಲಿಲ್ಲ. 8 ದಿನ. ನನ್ನ ದೋಸ್ತ ಕಾಣ್ತಾ ಇಲ್ಲ, ನನ್ನ ದೋಸ್ತ ಅರೆಸ್ಟ್ ಆಗಿದ್ದಾನೆ, ನನ್ನ ಆಪ್ತ ಮಿತ್ರ ನನ್ನ ಜೊತೆ ಇಲ್ಲ ಅನ್ನುವಂತಹ ಖೇದ ಮತ್ತು ಆ ಒಂದು ಭಾವ ಆತನನ್ನು ಊಟ ಮಾಡದೇ ಇರೋ ಹಾಗೆ ಮಾಡ್ತು. ಆದರೆ ಇವತ್ತು ನೋಡಿ ಇವರಿಬ್ಬರು ಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಒಬ್ಬ ಉತ್ತರಕ್ಕೆ ಇನ್ನೊಬ್ಬ ದಕ್ಷಿಣಕ್ಕೆ. ಅವನ ಹೆಸರು ಕೇಳಿದ್ರೆ ಇವರಿಗಾಗಲ್ಲ, ಇವ್ರ ಹೆಸರು ಕೇಳಿದ್ರೆ ಅವರಿಗಾಗಲ್ಲ. ಇದಕ್ಕೇನು ಕಾರಣ ಅಂತ ಹುಡ್ಕೊಂಡು ಹೋದಾಗ ಸಿಕ್ಕಿದ ಕಾರಣ 90 ಎಕರೆಯ ಜಮೀನು ವಿಚಾರ. ಆ ಜಮೀನಿನ ಪಾಲುದಾರಿಕೆಯ ವಿಚಾರದಲ್ಲಿ ಇಬ್ಬರಿಗೂ ಮುನಿಸು ಆಗಿರಬಹುದು ಎಂದು ಶಂಕಿಸಲಾಗಿದೆ. ನಾವಿದನ್ನು ಕೂಡ ನಿಖರವಾಗಿ ಹೇಳ್ತಾ ಇಲ್ಲ.
ಆಗಿರಬಹುದು ಎನ್ನುವಂತಹ ವಿಚಾರವೂ ಕೂಡ ಈಗ ಚರ್ಚೆಯಾಗ್ತಾ ಇದೆ. ಒಟ್ಟಾರೆ ಇಬ್ಬರು ಈಗ ದೂರ ದೂರ.